ಸಿರ್ಸಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಳೆದ 13 ವರ್ಷಗಳಿಂದ ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಸರ್ಕಾರಿ ನೌಕರರು ಸಂಘಟನೆ ಮಾಡಿಕೊಂಡು ಕ್ರೀಡೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ ಎಂದು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್ ಹೇಳಿದರು. ಸಿರ್ಸಿಯಲ್ಲಿ ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ನ ಜರ್ಸಿ ಬಿಡುಗಡೆಗೊಳಿಸಿ ಮಾತನಾಡಿದ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್ ಅವರು ಕಳೆದ 13 ವರ್ಷಗಳಿಂದ ಈ ಸಂಘಟನೆಯ ನೇತೃತ್ವವನ್ನು ವಹಿಸಿ ಅತ್ಯಂತ ಜವಾಬ್ದಾರಿಯಿಂದ ಅಂದಿನಿಂದ ಇಂದಿನವರೆಗೂ ಹಲವಾರು ಕ್ರೀಡಾಕೂಟಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ಎಂಸಿಸಿ 13 ವರ್ಷ ಕಳೆದು 14ನೇ ವರ್ಷಕ್ಕೆ ಕಾಲಿಟ್ಟಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದರು. ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಮಾತನಾಡಿ, ಸರ್ಕಾರಿ ನೌಕರರಿಗೆ ದಿನನಿತ್ಯದ ತಮ್ಮ ಕೆಲಸದ ಒತ್ತಡದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 2 ತಾಸುಗಳ ಕಾಲ ದೈನಂದಿನ ಕೆಲಸಗಳನ್ನು ಬದಿಗಿಟ್ಟು ಅಧಿಕಾರಿಗಳು ಎಂಬ ಭೇದ ಭಾವವಿಲ್ಲದೆ ಎಂಸಿಸಿ ಸದಸ್ಯರ ಜೊತೆಗೆ ಕ್ರಿಕೆಟ್ ಆಡುವ ಮೂಲಕ ತಮ್ಮ ದೇಹದ ಆರೋಗ್ಯವನ್ನ ಗಟ್ಟಿಮುಟ್ಟಾಗಿಟ್ಟುಕೊಳ್ಳಬಹುದು. ಇದೊಂದು ಗೆಳೆಯರ ಕೂಟ ಆಗಿದೆ. ಈ ಸಂಘಟನೆ ಸಿರ್ಸಿಯಲ್ಲಿ ಬಿಟ್ಟರೆ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಎಎಸ್ಐ ಸಂತೋಷ್ ಕುಮಾರ್ ಅವರು, ಎಂಸಿಸಿ ಕ್ರಿಕೆಟ್ 13ನೇ ವರ್ಷ ಕಳೆದು 14ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಸಂಘಟನೆ ಹಿಂದೆ ಹಲವಾರು ಸರ್ಕಾರಿ ನೌಕರರ ಶ್ರಮ ಇದೆ. ಅದರಿಂದಲೇ ನಾವು ಬೆಳಿಗ್ಗೆ ಬಂದು ಕ್ರಿಕೆಟ್ ಆಡಲು ಸಾಧ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕರಾದ ಜಿಎಚ್ ನಾಯ್ಕ್, ಬಸವರಾಜ್, ಡಿಪಿ ಹೆಗಡೆ, ಗಂಗಾಧರ್ ನಾಯ್ಕ್, ರವಿ, ದೀಪಕ್ ಗೋಕರ್ಣ, ರಮೇಶ್ ನಾಯ್ಕ್, ಚಂದ್ರು, ಎಎಸ್ಐ ಪ್ರದೀಪ್, ಎಸ್ಬಿಐ ಬ್ಯಾಂಕ್ ಆಫೀಸರ್ ದರ್ಶನ್ ನಾಯ್ಕ್, ಆದರ್ಶ್, ಅನಿಲ್ ಹಾಳ್ಗೇರಿ, ಪ್ರಕಾಶ್ ರಾಥೋಡ್, ಹೆಸ್ಕಾಂ ಉದ್ಯೋಗಿ ಲಿಂಗರಾಜ್, ಚೇತನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.